ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೂ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಬೆಲೆ ಆದ್ರೆ ಪಾಪ ಬಹಳ ಬೊಂಬಳ ಹೊಡ್ಕೊಳ್ತಾ ಇದ್ರು. ಇವತ್ತು ಪಾಪ ಎಲ್ಲೋ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸ್ಪೆಷಲಿ ಡೀಸೆಲ್, ಪೆಟ್ರೋಲು, ಗ್ಯಾಸು, ಸಿಲಿಂಡರು. ಇನ್ನು ಬರ್ತಾ ಬರ್ತಾ ನೋಡಿ, ಇದು ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ಬರ್ತಾ ನೋಡಿ ಭಾರತ ದೇಶಕ್ಕೆ ಬಹಳಷ್ಟು ಸಂಕಷ್ಟ ಎದುರಾಗಲಿದೆ. ಕೇಂದ್ರ ಸರ್ಕಾರ ತತ್ಕ್ಷಣ ಇಂಟರ್ವ್ಯೂನ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು, ಅಥವಾ ಹೋಟೆಲ್ ಗ್ರಾಹಕರಿಗಾಗಿರ್ಬೋದು, ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು, ಈ ಒಂದು ಬೆಲೆ ನಿಯಂತ್ರಣವನ್ನು ಮಾಡಬೇಕು. ಜೊತೆಯಲ್ಲಿ ಗ್ಯಾಸ್ನ, ಸಿಲಿಂಡರ್ನ ಇಮಿಡಿಯೇಟ್ ಆಗಿ ಎಷ್ಟು ಬೇಕು ಅಷ್ಟು ಪೂರೈಕೆ ಮಾಡೋದ್ರಲ್ಲಿ ಗಮನ ಹರಿಸಬೇಕು. ಇವತ್ತಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು 6 ವರ್ಷ ಅರ್ಥಪೂರ್ಣವಾಗಿ ಮತ್ತು ಅತ್ಯಂತ ಯಶಸ್ವಿ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಸಾಯಂಕಾಲ ಏನೋ ಅವರು ಎಲ್ಲರಿಗೂ ಒಂದು ಔತಣಕೂಟವನ್ನು ಏರ್ಪಾಟ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ, ಯಾಕಂದ್ರೆ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ಶಾಸಕರು, ಮಂತ್ರಿಗಳು ಬ್ಯಾಂಗ್ಳೂರಿನಲ್ಲೇ ಇರ್ತಾರೆ. ಸೊ ಎಲ್ಲರೂ ಕೂಡ ಈ ಒಂದು ಔತಣಕೂಟದಲ್ಲಿ ಅತ್ಯಂತ ಖುಷಿಯಿಂದ ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ನೋಡಿ, ನಾನು ಯಾವತ್ತಿದ್ರೂ ನೀವು ಕೇಳಿದಾಗ ಒಂದೇ ಮಾತನ್ನ ಹೇಳ್ತೇನೆ. ಅವರ ಕನಸು ಏನಾಗಿತ್ತು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸರ್ಕಾರ ತೆಗೆದುಕೊಂಡು ಬರಬೇಕು ಅಂತ ಹೇಳಿ. ಅವರ ಒಂದು ಕನಸನ್ನ ಈ ಒಂದು ಜನತೆ ಈಡೇರಿಸಿದ್ದಾರೆ. ಇನ್ ಮುಂದೆ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.